ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಗಿ ಸರಿ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ನಲ್ವಾ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟಿಗೆ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ, ಯಾಕಂದರೆ ಲಾಸ್ಟ್ 2 ಟೈಮು ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಹಂಗಾಗಿ ಫಸ್ಟು ಹೆಸರು ಕಾಳು, ಹುರುಳಿಕಾಳು, ಇದು ಅಕ್ಕಿ, ಕಡಲೆಕಾಳು, ಉದ್ದಿನಬೇಳೆ, ಇದು ಕುಸುಲಕ್ಕಿ ಅಂತಾರಲ್ಲ ಇದು ತುಂಬಾ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ತಾರೆ. ಇದು ಕೆಂಪಕ್ಕಿ, ಕೆಲವೊಬ್ಬರು ಬಾರ್ಲಿ ಅಕ್ಕಿ ಮತ್ತು ಜೋಳ ಎಲ್ಲ ಆಡ್ ಮಾಡ್ತಾರೆ. ಇದು ಕಡಲೆ ಬೀಜ ಮತ್ತು ಇದು ಬೇಳೆ ಮೈಸೂರು ಬೇಳೆನೂ ಹಾಕೋಬೋದು, ನಾನು ಸ್ಕಿಪ್ ಮಾಡಿದ್ದೀನಿ. ಕಡಲೆಬೇಳೆ, ಇದು ಬಟಾಣಿ, ಇದು ಉದ್ದಿನಕಾಳು, ಕರಿ ಉದ್ದಿನಕಾಳು ಬರುತ್ತಲ್ಲ ಇದು ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸಿಗೆ ಬಂದರೆ ಪಿಸ್ತಾ, ಏನಿದು ಸೂರ್ಯಕಾಂತಿ ಬೀಜ ಮತ್ತು ಕುಂಬಳ ಬೀಜ, ಇದು ಗೋಡಂಬಿ ಎಲ್ಲ, ವಾಲ್ನಟ್ಟು, ಪಿಸ್ತಾ, ಜಾಯಿಕಾಯಿ, ಬಜ್ಜೆ, ಜೀರಿಗೆ, ಮೆಣಸು, ಮೆಣಸಿಕಾಯಿ ಇದೆಲ್ಲ ತೊಗೊಂಡಿದ್ದೀನಿ. ನಾನು ಬಜ್ಜೆ ಜಾಯಿಕಾಯಿ ಎಲ್ಲ ಟೈಮು ಯೂಸ್ ಮಾಡಿದ್ದೀನಿ, ತುಂಬಾ ಹೆಲ್ಪ್ ಆಗ್ತಿದೆ. ನಾನು 6 ತಿಂಗಳಿಂದನೂ ನನಗೆ ಕೆಲವೊಬ್ಬರು ರಾಗಿನೇ ಕೊಟ್ಟು ತಿನ್ನಬೇಕು ಅಂತ ಅಂತಿರ್ತಾರೆ. ನಾನು ಒಬ್ಬಳೇ ಇದ್ದೀನಲ್ವ, ಅದನ್ನೊಂದು ಸಲ ಮಾಡ್ಕೊಂಡು ಇದನ್ನೊಂದು ಸಲ ಮಾಡ್ಕೊಂಡು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ 6 ತಿಂಗಳಲ್ಲೇ ನಾನು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಾಡಿದ್ದೆ. ನಮ್ಮ ಪರಿಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಕೆಲವೊಂದು ಮಕ್ಕಳು ಜೀರ್ಣ ಮಾಡ್ಕೋತವೆ, ಇನ್ನು ಕೆಲವೊಂದು ಮಕ್ಕಳು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಇದನ್ನು ಬಜ್ಜೆನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಖಾರ ಸಾಮಾನು ಅಂತ ಕೇಳ್ತೀವಲ್ಲ, ಅದರಲ್ಲಿ ಸಿಗುತ್ತೆ. ಇದನ್ನು ಕೆಲವೊಂದು ದಿನಾಗಲೂ ಮಾರ್ನಿಂಗ್ ಟೈಮು 6 ತಿಂಗಳಲ್ಲಿ 9 ತಿಂಗಳವರೆಗೂ ತೆಗೆದಾಕ್ತಾರೆ. ದೊಡ್ಡವರಾದಮೇಲೆ ಹಾಕೋದು ಬಿಡ್ತೀವಲ್ಲ, ಆಗ ನಾವು ಇದನ್ನು ರಾಗಿ ಸರಿ ಜೊತೆ ಹೋದರೆ ಡೈಲಿ ಅವ್ರಿಗೆ ಮಕ್ಕಳಿಗೆ ಹೊಟ್ಟೆಗೆ ಸೇರುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಐಟಮ್ಸ್ನ ನಾವು ಚೆನ್ನಾಗಿ ಹುರ್ಕೊಬೇಕು. ಪ್ರತಿಯೊಂದೂ ಸೀಸ್ಬಾರ್ದು, ಇಲ್ಲಾಂದರೆ ಸೀದೋದ್ರೆ ಚೆನ್ನಾಗಿರಲ್ಲ. ಹದವಾಗಿ ಹುರ್ಕೋಬೇಕು. ಮಕ್ಕಳಿಗೆ ಅದು ರಾಗಿ ಸರಿ ತಿಂತಾಯಿದ್ರೆ ಒಂಥರ ಘಮ ಬರಬೇಕು, ಆ ಥರ ಹುರ್ಕೋಬೇಕು. ತುಂಬಾ ಟೈಮ್ ಹಿಡಿಯುತ್ತೆ ಇದು ರಾಗಿ ಸರಿ ಮಾಡೋದು. ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ, ನಾನು ಇದನ್ನು ಹುರಿದು ರೈಟ್ ಹ್ಯಾಂಡ್ ನೋವು ಬಂದು ಲೆಫ್ಟ್ ಹ್ಯಾಂಡಲ್ಲೂ ಮಾಡಿದ್ದೀನಿ. ಅಷ್ಟು ಹೊತ್ತು ತುಂಬಾ ಟೈಮ್ ಹಿಡಿಯುತ್ತೆ ಇದು ಮಾಡೋಕ್ಕೆ. ಬಟ್ ಮಕ್ಳಿಗೋಸ್ಕರನೇ ಹೆಲ್ತಿಯಾಗಿ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಮೆಡಿಕಲೆಲ್ಲ ಸಿಗೋದನ್ನ ತಗೊಂಡು ಯೂಸ್ ಮಾಡೋದ್ರಿಂದ ಅನ್ಹೆಲ್ತಿಯಾಗಿರುತ್ತೆ. ಯಾವಾಗ ಮಾಡಿ ಪ್ಯಾಕ್ ಮಾಡಿರ್ತಾರೋ, ಮಾಡಿರೋದೊಂದು ದಿನ ಡೇಟ್ ಇದ್ದರೆ ಅದು ನಮಗೆ ಸಿಗೋದು ಇನ್ನೊಂದು ದಿನ. ಅದು ಇನ್ನೂ ಎಷ್ಟು ದಿನ ಪ್ಯಾಕ್ ಆಗಿ ಏನೇನಾಗಿರುತ್ತೋ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಮನೇಲೇ ಮಾಡಿಕೊಡೋಣ. ಎಲ್ಲ ಪ್ರತಿಯೊಂದು ಇವಾಗ ಏನೇನು ತೋರಿಸಿದ್ದೀನಿ ಅದರಲ್ಲಿ ಕೆಲವೊಂದು ಐಟಮ್ಸು ನಾನು ಮೆಂತ್ಯ ಮಿಸ್ ಮಾಡಿದ್ದೀನಿ, ಮತ್ತು ಏನು ಗೋಧಿ ಮಿಸ್ ಮಾಡಿದ್ದೀನಿ. ಕೆಲವೊಂದು ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ಏನು ಮಿಸ್ ಆಗಿದರೆ ಏನೂ ತೊಂದರೆ ಇಲ್ಲ. ಇದನ್ನೇ ಹಾಕಬೇಕು ಇದನ್ನೇ ಹಾಕ್ಬಾರ್ದು ಅನ್ನೋದು ಏನೂ ಇಲ್ಲ. ಹೆಲ್ತಿಯಾಗಿ ನಾವು ಏನೇನಿರುತ್ತೆ ಪ್ರತಿಯೊಂದೂ ಮಕ್ಕಳಿಗೆ ಕೊಡ್ಬೋದು. ಅವ್ರು ನಮ್ಮ ಮಕ್ಕಳು ಹೆಂಗೆ ಏನು ತಿಂದರೆ ಜೀರ್ಣ ಮಾಡ್ಕೋತಾರೆ ಅಂದರೆ ನಮಗೆ ಗೊತ್ತಿರುತ್ತೆ. ನಮ್ಮ ಪರಿಗೆ ಅವ್ನು ರಾಗಿ ಸರಿ ಬಿಟ್ಟರೆ ಅನ್ನ ಎಲ್ಲ ಏನು ತಿನ್ನೋದೇ ಇಲ್ಲ. ಹಂಗಾಗಿ ಈ 3 ಡೇಸ್ ತುಂಬಾ ಕಷ್ಟ ಆಗೋಯಿತು. ಅದಕ್ಕೆ ಬೇಗ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನೀವು ಮನೇಲೇ ಟ್ರೈ ಮಾಡಿ. ನಾನು ಯಾರಾದರೂ ಹೆಲ್ಪ್ ಮಾಡೋರು, ಅಮ್ಮ ಮತ್ತು ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ಇನ್ನೂ ನಿಮ್ಗೆ ಈಸಿ ಆಗುತ್ತೆ. ಕೆಲವೊಬ್ಬರು ಎಲ್ಲರೂ ಇದ್ರೂ ಮೆಡಿಕಲಲ್ಲಿ ಹೋಗಿ ತೊಗೊಬರ್ತೀರಾ, ಅದು ಇದು ಅದೆಲ್ಲ ಏನು ಯೂಸೇ ಮಾಡಬೇಡಿ. ಆದಷ್ಟು ಮನೇಲೇ ಮಾಡಿಕೊಡಿ ಮಕ್ಕಳಿಗೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡಿಸ್ಕೊಂಬಂದರೆ ರಾಗಿ ಸರಿ ರೆಡಿನೇ ಆಗೋಗುತ್ತೆ.
ಎಲ್ಲ ಹುರಿದ್ಮೇಲೆ ಈ ಬಾಕ್ಸಲ್ಲಿ ಫಿಲ್ ಆಗೋಗಿತ್ತು. ಬಿಸಿನೇ ಹಾಕಿಸ್ಕೊಬರ್ಬಾರ್ದು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಬೇಯಿಸಿಸ್ಬೇಕು. ಈಗ ಮಿಕ್ಸ್ ಯಾಕಪ್ಪ ಮಾಡಬೇಕು ಅಂದರೆ ಎಲ್ಲ ಪೌಡರು ಒಂದೇ ಕಡೆ ಇರುತ್ತಲ್ವ, ಹಂಗಾಗಿ ಎಲ್ಲ ಕಾಳನ್ನ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಪುಡಿ ಹೆಂಗೆ ಮಾಡಿಸ್ತೀವಿ ಅದೇ ಥರ ಇದನ್ನು ಚೆನ್ನಾಗಿ ದೊಡ್ಡ ಬೌಲ್ಗೆ ಹಾಕ್ಕೊಂಡೆ. ಇದು ಫುಲ್ ಆಗಿತ್ತಲ್ವ, ಹಂಗಾಗಿ ದೊಡ್ಡ ಬಕೆಟ್ಗೆ ಹಾಕ್ಕೊಂಡು ಸ್ವಲ್ಪ ಆರಾದ್ಮೇಲೆ ನಾನು ಮಿಲ್ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಮ್ಮ ಪರಿ ಇದನ್ನು ಹುರಿದ್ಮೇಲೆ ಕಾಳುಗಳನ್ನೆಲ್ಲ ಎತ್ಕೊಂಡು ಪ್ರಣಿ ದೊಡ್ಡವನಿದ್ದಾನಲ್ಲ ಅವನು ಹಂಗೆ ತಿಂತಾನೆ, ಇದನ್ನು ಹಾಯ್ಕೊಂಡು ರಾಗಿನೂ ಸೇರಿಸೇ ತಿಂತಾಯಿದ್ದ. ಅಷ್ಟು ಚೆನ್ನಾಗಿ ಹುರಿದ್ಮೇಲೆ ಘಮ ಬರ್ತಾಯಿತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ರೊಟ್ಟಿನೂ ಮಾಡ್ಕೋಬೋದು ಮತ್ತು ಗಂಜಿನೂ ಮಾಡ್ಕೋಬೋದು. ಬೆಳಗ್ಗೆ ಟೈಮ್ ಡೈಲಿ ಕುಡಿದ್ರೆ ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಮಿಲ್ಗೆ ಹೋಗಿದ್ವಿ, ಮಿಲ್ನ ಮನೆ ಪಕ್ಕದಲ್ಲೇ ಇದೆ. ನೇತ್ರಕ್ಕ ಇರಲಿಲ್ಲ ಪಾಪ, ಈ ಮಿಲ್ನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೇತ್ರಕ್ಕನೇ ನೋಡ್ಕೊಳ್ಳುತ್ತೆ. ಹೆಂಗೆ ಎತ್ತುತ್ತೋಪ್ಪ, ನನಗಂತೂ ಪೇಷಂಟೇ ಆಗಿಬಿಡ್ತಿದ್ದೆ. ಇವತ್ತು ಅಣ್ಣ ಇದ್ದರು, ಸರಿ ಅಂತ ಅಂದ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಪೌಡರ್ ರೆಡಿನೇ ಆಗೋಗಿತ್ತು. ನೋಡಿ ರೊಟ್ಟಿನೂ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿತ್ತು ಅಂದರೆ ನಮ್ಮ ಮನೆಯವ್ರು ಗಂಜಿ ಮಾಡಿದ್ರೆ ಕುಡಿಯಲ್ಲ, ಹಾಗಾಗಿ ನಾನು ರೊಟ್ಟಿ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಫುಲ್ಲು ಖುಷಿ. ಕಷ್ಟಪಟ್ಟು ಮಾಡಿರೋದು ಚೆನ್ನಾಗಿ ತಿಂದರೆ ಮಕ್ಕಳು ತಿಂದರೆ. ರೊಟ್ಟಿ ಮಾಡಾಯಿತು, ರಾಗಿ ಸರಿ ಮಾಡೋಣ ಬನ್ನಿ. ಹೇಗೆ ಮಾಡೋದು ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ, ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ಗಂಟು ಬಂದ್ರೂ ಮಕ್ಕಳು ತಿನ್ನೋದಿಲ್ಲ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀವು ಸ್ಟವ್ ಮೇಲೆ ಇಟ್ಟು ಕಡಿಮೆ ಫ್ಲೇಮಲ್ಲೇ ತಿರುಗಿಸ್ತಾನೆ ಇರಬೇಕು. ರಾಗಿ ಸರಿ ಆಗೋವರೆಗೂ ಕೈ ಬಿಡೋಂಗಿಲ್ಲ, ಬಿಟ್ಟರೆ ರಾಗಿ ಸರಿ ಎಲ್ಲ ಹಾಳಾಗುತ್ತೆ, ಕೆಳಗಡೆ ಎಲ್ಲ ಸೀಯುತ್ತೆ. ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿರುಗ್ತಾನೆ ಇರಬೇಕು, ತುಂಬ ಹೊತ್ತು ಹಿಡಿಯುತ್ತೆ. ಈ ಥರ ತಿರುಗಿಸ್ತಾ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ಸರಿ ಅಂದರೆ. ಈ ಸಲ ಅಷ್ಟು ಘಮ ಘಮ ಅಂತಿದೆ, ಅಷ್ಟು ಚೆನ್ನಾಗಿ ಬಂದಿತ್ತು ರಾಗಿ ಸರಿ. ನೀವು ನಿಮ್ಮ ಮಕ್ಳುಗಳು ಚಿಕ್ಕವರಿದ್ದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.